ಅವ್ರು ಖಾಲಿ ಬುಡ್ಡಿ ಇದೆ. ಏನಾಗಿದೆ ದುರಂತ? ಯಾರು ಕೇಳಿದ್ರು ಇವ್ರಿಗೆ? ಒಂದೇ ಒಂದು ಗುಡ್ಡಿ ಮುಚ್ಚಕ್ಕೆ ಹೋಗ್ತಿ ಇಲ್ಲ, ಒಂದು ಶಾಶ್ವತವಾದ ಯೋಜನೆಗಳು ತಂದಿಲ್ಲ. ನಂದೇ ಇಲಾಖೆ, ರೈಲ್ವೆ ಇಲಾಖೆ 40 ವರ್ಷ ಬಿದ್ದಿದ್ದಲ್ಲ, ಇವತ್ತು ಒಂದೇ ಸಾರಿ ನಾವು ತಗೊಂಡು 39,000 ಕೋಟಿ ರೂಪಾಯಿನ ನಾವು ಹಳೆ ಯೋಜನೆಗಳಿಗೆ ದುಡ್ಡು ಕೊಟ್ವಿ. ಯಾವ್ದಾದ್ರು ಒಂದ್ ಮಾಡಿದ್ದಾರೆ ಮನೆ ಕಾಯಿನಾಗ ನೀವು ಅಂತೇವು? ಯಾವ್ದಾದ್ರು ಒಂದು 4 ಲಕ್ಷ ಕೋಟಿ ರೂಪಾಯಿಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕುಡಿಯೋ ನೀರು ಕೊಟ್ರು. ಕರ್ನಾಟಕಕ್ಕೂ ಕೂಡ ನಾವು ಸಾಕಷ್ಟು ದುಡ್ಡು ಕೊಟ್ಟು 20ನೇ ಸ್ಥಾನದಲ್ಲಿ ಇದ್ದೀರಿ ನೀವು. ಇದಕ್ಕಿಂತ ಮಿಗಿಲಾಗಿ ದೇಶದ ವ್ಯವಸ್ಥೆಯನ್ನ ನಾವು ಸರ್ ಮಾಡ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಾವತ್ತಾದ್ರು ರಿವ್ಯೂ ಮಾಡಿದ್ದೀರಾ? 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ, 80% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 100ಕ್ಕೆ 100 ನಾವು ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಇಂಥದ್ದು ಯಾವತ್ತಾರು ಕುತ್ಕೊಂಡು ನೀವು ಭಾರತ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡ್ರಪ್ಪ ಅಂದ್ರೆ ಎಲ್ಲಾ ಬಿಟ್ಬಿಟ್ಟು ಬೇರೆ ಎಲ್ಲಾ ಕೆಲಸ ಮಾಡ್ತೀರಿ. ಸಾಮರಸ್ಯದ ವ್ಯವಸ್ಥೆಯನ್ನ ತಂದು ಎಲ್ಲಾ ವರ್ಗದವರಿಗೂ ಕೂಡ ಅನುಕೂಲ ಮಾಡ್ಕೊಡ್ರಿ ಅಂದ್ರೆ ನಾನು ನೋಡ್ತೀನಿ, ನೀವು ನೋಡ್ತೀನಿ, ಎಂಟಾನು ಇಲ್ಲ, ಸೀನಾನು ಇಲ್ಲ, ಕ್ಯಾಬಿನೆಟ್ ಬೇರೆ ಬತ್ಲೆ ಆಗಿದೆ. ಇಂಥ ವ್ಯವಸ್ಥೆಯನ್ನ ತರ್ತಕ್ಕಂಥ ಈ ಸರ್ಕಾರಗಳು ನಾವೇನೋ ದುಡ್ಡು ಕೊಡ್ತೀವಿ, ಜನ ನಮ್ಮ ಹಿಂದೆ ಇದ್ದಾರೆ, ಖುಷಿ ಪಡ್ತಾರೆ ಅಂತ ಏನ್ ನಿಮ್ಮ ತಿರ್ಕನ ಕನಸಿದೆಯಲ್ಲ, ಈ ತಿರ್ಕನ ಕನಸಿಗೆ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನವನ್ನು ಮಾಡಿ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಜಾತಿ ಗಣತಿ ಒಂದ್ಸಲ ಮಾಡಿ ಅದು ರದ್ದಾಯ್ತು, ಮತ್ತೆ ನಾನು ಅವ್ರ ಹೈಕಮಾಂಡ್ 2ನೇ ಬಾರಿಗೆ ನಿಮಿಷ ತಾಳಪ್ಪ, ನಾನು ಹೇಳಿದ್ರೆ ನಿಮ್ಮ ಮಾಧ್ಯಮದವ್ರು ಕುಣಿದು ಬಿದ್ರು. ಇವತ್ತಲ್ಲ, ಮೊನ್ನೆ ನಾನು ಅದು ಆದ ತಕ್ಷಣ ಹೇಳಿದೆ, ಇದು ಅವೈಜ್ಞಾನಿಕವಾಗಿದೆ, ಇದನ್ನ ತಿರಸ್ಕಾರ ಮಾಡಿ ಸಿದ್ದರಾಮಯ್ಯನವರೇ ಇನ್ನೊಂದು ಒಳ್ಳೆ ಇತಿಹಾಸಕ್ಕೆ ಬರ್ತೀರಿ, ನೀವೇ 6 ತಿಂಗಳಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಮಾಡಿ ಅಂದೆ. ಮಾಡಿದ್ರ? ಇವ್ರು ಯಾರ ಕೈಗೊಂಬೆ? ಅವ್ರ ಹೈಕಮಾಂಡ್ ಕೈಗೊಂಬೆ. ಯಾವ್ದಾದ್ರು ದೇಶದಲ್ಲಿ ಒಂದು ಕ್ಯಾಬಿನೆಟ್ ತೆಗೆದಂತ ತೀರ್ಮಾನ, ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಸರ್ವೋಚ್ಚ ಕ್ಯಾಬಿನೆಟ್, ಅಲ್ಲಿ ನೀವು ಮಾಡ್ಬೇಕಾದನ್ನ ಎಲ್ಲೋ ಕುಳಿತುಕೊಂಡು ರಾಹುಲ್ ಗಾಂಧಿ ಹೇಳಿದ್ರು, ಇನ್ನೊಬ್ಬ ವೇಣುಗೋಪಾಲ್ ಹೇಳಿದ್ರು ಅಂತ ನೀವು ಮಾಡಿ ಇಡೀ ಕರ್ನಾಟಕದ 6.5-7 ಕೋಟಿ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಿ ಕಾನೂನು ಚೌಕಟ್ಟಿನಲ್ಲಿ. ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಸರಿ? ಇದಕ್ಕೆ ಗೌರವ ನಿಮ್ಗೆ ಎಲ್ಲಿದೆ ಕಾನೂನು? ಯಾರೋ ಕುಳಿತುಕೊಂಡು ಹೇಳಿದ್ರು, ಅವತ್ ನಾವ್ ಹೇಳಿದಾಗ ನಿಮ್ಗೆ ಕಿವಿಗೆ ಹೋಗ್ಲಿಲ್ಲ. ಏನ್ ಹೇಳ್ದ ಅದನ್ನೇ ನೀವು ಅವ್ರು ಹೇಳಿದ್ರು ತಾನೆ, ಅದನ್ನ ಬಂದು ಕ್ಯಾಬಿನೆಟ್ಗೆ ಇಟ್ಟು ಕ್ಯಾಬಿನೆಟ್ ನಲ್ಲಿ ಪರಿಶೀಲನೆ ಮಾಡಿ ಆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನೀವು ಅಲ್ಲಿ ತೀರ್ಮಾನ ತಗೊಂಡು ನೀವು ಅಲ್ಲಿ ಹೇಳ್ಬೇಕಾಗಿದ್ದೇವಿನ ಎಲ್ಲ ಒಂದ್ ಕಡೆ ನಾವು ಉಳ್ಕೋದ್ರೆ ಸಾಕಪ್ಪ, ಎಲ್ಲೋ ಹೋಯ್ತಾರ ನಾನು ಮಾಡೋದಿಲ್ಲ ಅಂದ್ರೆ ಇಲ್ಲಿಂದ ಹೋಯ್ತಾ ಇದ್ದಂಗೆ ನಾನು ಎಲ್ಲಿ ಮಾಜಿ ಆಯ್ತೀನೋ ಅಂತ ಎದುರ್ಕೊಂಡು ಇಂಥ ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೀರಿ. ಒಬ್ಬ ಅನುಭವಿ ರಾಜಕಾರಣಿ ಅಂತ ನನ್ನ ಭಾವನೆಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ ಇತ್ತು. ಎಲ್ಲಕ್ಕೂ ಕೂಡ ಕೊಡ್ಲಿ ಪೆಟ್ಟು ಕೊಡ್ತಾ ಇದ್ದೀರಿ. ನೀವು ಸಾಯೋ ತನಕ ಅಂತ ಮುಖ್ಯಮಂತ್ರಿ ಆಗಿರಕ್ ಆಗೋದಿಲ್ಲ. ಇಂಥ ಅವ್ಯವಸ್ಥೆಯನ್ನು ಕೂಡ ಮುಂದಿಟ್ಕೊಂಡು ಈ ರೀತಿಯಾದ ಹೊಲಸಿನಲ್ಲಿ ಇನ್ನೂ ಎಷ್ಟು ದಿನಗಳ ಕಾಲ ಈ ರಾಜ್ಯದ ಜನರನ್ನ ನೀವು ವಂಚನೆ ಮಾಡಬಹುದು, ಯಾಮಾರಿಸಬಹುದು. ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವು ಬಲಂಗೋಚಿಗಳಿಗೆ ಎಲ್ಲ ಒಂದ್ ಕಡೆ ನೀವು ಕಡಿವಾಣ ಆಗ್ದಿರಾ, ನಿಮ್ಮತನವನ್ನು ಕೂಡ ನೀವೆಲ್ಲ ಒಂದ್ ಕಡೆ ಹಣತೆಗೋಲಾಗಿ ಮಾಡ್ಕೊಂಡಿದ್ದೀರಿ. ಇದು ನಿಮ್ಗೆ ಒಳ್ಳೇದಲ್ಲ, ಇದರಿಂದ ನಿಮ್ಗೆ ಗೌರವ ಬರೋದಿಲ್ಲ. ಮತ್ತೆ ನಾನು ಮಾತನಾಡ್ತಾ ಹೇಳಿದ್ದೀನಿ, ಮೊದಲು ಕುಳಿತುಕೊಂಡು ವಸತಿ ಇಲಾಖೆ ಪವಿತ್ರವಾದ ಇಲಾಖೆ, ಸುಮಾರು 8-10 ವರ್ಷಗಳ ಕಾಲ ನಾನು ಮಂತ್ರಿಯಾಗಿ ಬಡವರು, ಕಡು ಬಡವರು, ತುಳಿತಕ್ಕೊಳಪಟ್ಟವರು, ಧ್ವನಿ ಇಲ್ಲದ, ಆಸರ ಇಲ್ಲದ ಲಕ್ಷಾಂತರ ಕುಟುಂಬಗಳಿಗೆ ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, ನಾವು ಪ್ರಾಪರ್ಟಿ ರೈಟ್ಸ್ ಕೊಟ್ವಿ. ಒಂದೊಂದು ಸೈಟು, ಅವತ್ತು ಒಂದೊಂದು ಮನೆ ಕೋಟಿಗಟ್ಟಲೆ ಬೆಲೆ ಬಾಡಿದ್ರು ಕೂಡ ಅವರು ಕೂಡ ಅವ್ರ ಮುಖ್ಯವಾಹಿನಿಗೆ ಬರಬೇಕು, ಅವ್ರ ಕುಟುಂಬ ಈ ಒಂದು ಸ್ಲಮ್ನಲ್ಲಿ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಸೋಮಣ್ಣನೇ ಅವತ್ತು ಕಾಯ್ದೆಯನ್ನು ತಂದು ಮಾಡಿ ಅದನ್ನ ಮಾಡಿ ಇವತ್ತು ಪ್ರಾಪರ್ಟಿ ರೈಟ್ಸ್ ಕೊಟ್ಟು 1,000 ರೂಪಾಯಿ ಕೊಟ್ರೆ ಪಟ್ಟಣ ಪ್ರದೇಶಗಳಲ್ಲಿ ಅದನ್ನ ರಿಜಿಸ್ಟ್ರೇಷನ್ ಮಾಡಿ, ನಾವು ಏನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಪತ್ರವನ್ನು ಕೊಟ್ಟು ಒಂದು ಹೊಸ ಚಿಂತನೆಯನ್ನು ಮಾಡಿ ಸಂದೇಶವನ್ನು ಕೊಟ್ವಿ. ಇದೆಲ್ಲ ಮಾಡಿರುವಾಗ ನೀವು ಯಾವುದಕ್ಕೆ ನೀವು ಕೊಡ್ತೀರಿ? ಯಾವ ಇದ್ರೊಳಗೆ ಕ್ಯಾಟಗರಿ ಮಾಡ್ತೀರಿ? ಯಾರಾದ್ರೂ ಕೋರ್ಟ್ಗೆ ಹೋಗಿದ್ರೆ ನಿಮ್ಗೆ ಎಷ್ಟು ಚೀಮಾರಿ ಆಗ್ತದೆ. ಅನಾವಶ್ಯಕವಾಗಿ ಒಂದು ಸಮಾಜವನ್ನು ಇನ್ನೊಂದು ಸಮಾಜದ ಮೇಲೆ ಯಾಕೆ ಎತ್ಕಡ್ತೀರಿ? ಇದೇನಾ ನಿಮ್ ಚಾಳಿ? ಇದಕ್ಕೆ 125 ವರ್ಷ ಬೇಕಾ ಕಾಂಗ್ರೆಸ್ಗೆ? ಇಂಥ ಕಾಂಗ್ರೆಸ್ ಈ ದೇಶದಲ್ಲಿ ಇದೆ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಅಸಹ್ಯ ಆಯ್ತದೆ. ಇದ್ರ ಅವಶ್ಯಕತೆ ಇಲ್ಲ. ದಯಮಾಡಿ ಪದೇ ಪದೇ ಸಿದ್ದರಾಮಯ್ಯನವರು ಒಂದು ತಪ್ಪನ್ನ ಮುಚ್ಕೊಳಕ್ ಹೋಗಿ 100 ತಪ್ಪುಗಳನ್ನು ಮಾಡಿ ಜನರಲ್ಲಿ ಇರ್ತಕ್ಕಂಥ ಸಾಮರಸ್ಯಕ್ಕೆ ಧಕ್ಕೆ ತರದಾಗ ನೋಡ್ಕೋಬೇಕು. ಮೋದಿ ಪುಣ್ಯಾತ್ಮ ನೋಡಿ, ಇವತ್ತು 176 ದೇಶಗಳು ಯಾವ ಜಾತಿ ಇದಕ್ಕೆ? ಮನುಷ್ಯತ್ವ, ಮಾನವೀಯತೆ. ಇಂಥ ಕೆಲಸ ಮಾಡ್ರ ಯಾರು ನಿಮ್ಮ ಮನೆ ಕಾಯನಾಗ ಅಂದ್ರೆ ಅವೆಲ್ಲ ಬಿಡ್ತಾರೆ, ಬೇರೆ ತೌಡು ಕೊಟ್ಟೋ ಕೆಲಸ ಮಾಡ್ತಾರೆ.